ಇಡೀ ಕರ್ನಾಟಕ ತುಂಬಾ ಹೆಮ್ಮೆಯಿಂದ ಇಂಟರ್ನ್ಯಾಷನಲ್ ಲೆವೆಲ್ಗೆ ತಗೊಂಡೋಗಿರೋ ಸಿನಿಮಾ, ಟಾಕ್ಸಿಕ್ ಸಿನಿಮಾ ಇದು. ಯಶ್ ಅಭಿಮಾನಿಗಳ ಸಂಘದ ವತಿಯಿಂದ, ಚಿಕ್ಕಬಳ್ಳಾಪುರ ಜನತೆ ವತಿಯಿಂದ ಎಲ್ಲರಿಗೂ ನಾವು ಕೊಡೋ ಕರೆ ಏನಂದ್ರೆ, ನಾವು ಯಶ್ ಮೈಂಡ್ ಸೆಟ್ ಅಭಿಮಾನಿ. ನನ್ಗೆ ಪ್ರಮಾಣ ಹೇಳ್ತೀನಿ, ನಾನು ಯಶ್ ಅಭಿಮಾನಿ ಅಲ್ಲ, ಯಶ್ ಮೈಂಡ್ ಸೆಟ್ ಅಭಿಮಾನಿ. ಆ ತರ ಮೈಂಡ್ ಸೆಟ್ ಇಂದ ದೊಡ್ಡದಾಗಿ ಎಲ್ಲರೂ ಓಪನ್ ಮಾಡ್ಕೊಂಡು ಮುಂದಕ್ಕೆ ಹೋದ್ರೆ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧಿಸಬಹುದು. ಕನ್ನಡ ಸಿನಿಮಾ, ಒಂದ್ ಸಣ್ಣ ಸಿನಿಮಾನ ತಗೊಂಡೋಗಿ ಇಂಟರ್ನ್ಯಾಷನಲ್ ಲೆವೆಲ್, ಟಾಲಿವುಡ್ ಲೆವೆಲ್, ಹಾಲಿವುಡ್ ಲೆವೆಲ್ ವರೆಗೂ ತಗೊಂಡೋಗಿ ಎಲ್ಲಾ ಲೆವೆಲ್ ಅಲ್ಲೂ ಅನೌನ್ಸ್ ಮಾಡಿ ದೊಡ್ಡದಾಗಿ ಲಾಂಚ್ ಮಾಡಿ ಇವತ್ತೇನೊಂದು ಹಬ್ಬ ತರ ಆಗಿದೆ, ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಇಡೀ ಕರ್ನಾಟಕದಲ್ಲಾಗ್ಲಿ, ದೇಶದಲ್ಲಾಗ್ಲಿ, ವಿದೇಶದಲ್ಲೂ ಆಗಿದೆ. ವಿದೇಶದಲ್ಲಿರೋ ಕನ್ನಡಿಗರು ತುಂಬಾ ದೊಡ್ಡ ಮಟ್ಟದಲ್ಲಿ ಸಹಕಾರ ಮಾಡ್ತಿದ್ದಾರೆ. ನಮ್ ಚಿಕ್ಕಬಳ್ಳಾಪುರದಲ್ಲಿರೋ ಜನತೆಗೂ ಎಲ್ಲಾರು ಬಂದು ಸಹಕಾರ ಕೊಟ್ಟು ಇದನ್ನ ಶತಮಾನೋತ್ಸವ ಆಚರಣೆ ಆಗ್ಬೇಕು ಅನ್ನೋದು ನಮ್ಮ ಹಾರೈಕೆ. ಅಲ್ಲ, ಇದೊಂದು ಹಬ್ಬ. ಇದು ಹಬ್ಬದಲ್ಲಿ ನಾವ್ ಯಾವ ರೀತಿ ಎಲ್ಲಾರು ವಾತಾವರಣ ತರ ಕ್ರಿಯೇಟ್ ಮಾಡ್ಕೊಂಡು ಇದ್ ಮಾಡ್ತೀವಿ, ಆ ತರ ಎಲ್ರು ಮಾಡ್ಬೇಕು ಅಂತ ಒಂದು ನಮ್ಮ ತಂಡದ ಕಡೆಯಿಂದ ಇದಿತ್ತು. ಸೊ ಅದಕ್ಕೋಸ್ಕರ ನಮ್ಮ ಸ್ಟಾಫ್ ಆಗ್ಲಿ, ನಮ್ ಇಲ್ಲಿರೋ ಚಿಕ್ಕಬಳ್ಳಾಪುರದಲ್ಲಿರೋ ಅಭಿಮಾನಿಗಳಾಗ್ಲಿ ಎಲ್ರ ಜೊತೆ ಬಂದು ನಾವು ಇಲ್ಲೇ ಚಿಕ್ಕಬಳ್ಳಾಪುರದಲ್ಲೇ ಪಿಕ್ಚರ್ ನೋಡ್ಬೇಕು ಅಂತ ಹೇಳಿ ನಾವ್ ಇಡೀ ಕುಟುಂಬದ ಸಮೇತ ಬಂದಿದೀವಲ್ಲ ಇಲ್ಲಿ. ನೋಡಿ, ಇವತ್ತು ಯುವಕರಿಗೋಸ್ಕರ ಏನೇ ವಿಚಾರ ಇರ್ಲಿ, ನಾವಿಲ್ಲಿ ಸುಮಾರು ವ್ಯವಹಾರಗಳು ನಡೀತಿದೆ, ನಮ್ದು ಸುಮಾರು ಪ್ರಾಜೆಕ್ಟ್ಸ್ ಇದೆ. ನಮ್ಗೋಸ್ಕರ ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತ ನಾವೇನ್ ಕರಿತೀವಿ, ಆತರ ನಮ್ದು ಬ್ರ್ಯಾಂಡಿಂಗ್ ಆಗ್ತಿದೆ. ಜೊತೆ ಯುವಕರು ಕೂಡ ಈಗ ನಶಾ ಮುಕ್ತ ಭಾರತ ಅಂತ ಹೇಳಿ ಪ್ರಧಾನ ಮಂತ್ರಿಗಳು ಕರೆ ಕೊಟ್ಟಿದ್ದಾರೆ. ನಮ್ಮ ಇಲ್ಲಿ ಮುಖ್ಯಮಂತ್ರಿಗಳು ಕೂಡ ಬೇಡ ಬ್ರೋ ಅಂತ ಒಂದು ಕ್ಯಾಂಪೇನ್ ಶುರು ಮಾಡಿದ್ದಾರೆ. ಇಲ್ಲಿ ನಶಾ ಮುಕ್ತದಿಂದ ಎಲ್ಲ ಸಮಾಜ ಮಾಡ್ಬೇಕು ಅಂತ ಹೇಳಿ ಯುವಕರನ್ನ ಬೇರೆ ಬೇರೆ ವಿಚಾರಗಳಲ್ಲಿ ಎಂಗೇಜ್ಡ್ ಆಗಿ ಸ್ಪೋರ್ಟ್, ಇನ್ನೊಂದು ಮತಕೀಯ ಅನ್ನೋದು ಬಂದ್ಬಿಟ್ಟು ನಮ್ಗೆ ಇಂಟ್ರೆಸ್ಟ್ ಇಲ್ಲ. ನಾವೇನಿದ್ರು ನಮ್ಗೆ ಉಪೇಂದ್ರ ಅವರ ಪ್ರಜಾಕೀಯ ಅನ್ನೋ ತತ್ವ ತುಂಬಾ ಇಷ್ಟ ಆಗಿರೋದು. ಸೊ ಆ ಲೆಕ್ಕಾಚಾರ ಏನೇ ಇರ್ಲಿ, ಸೇವಾ ಮನೋಭಾವದಿಂದ ಎಲ್ಲರೂ ಬರ್ಬೇಕು ಅನ್ನೋದೇ ನಮ್ ವಿಚಾರ ಇರೋದು. ನಮ್ಗೆ ರಾಜಕೀಯದಲ್ಲಿ ಸದ್ಯಕ್ಕೆ ಏನೋ ಇಂಟ್ರೆಸ್ಟ್ ಇಲ್ಲ. ಹಂಗೇನಾದ್ರು ಇದ್ರೆ 100% ನಾವು ಮುಂದೆ ತಿಳಿಸ್ಕೊಡ್ತೀವಿ. ಬಟ್ ರಾಜಕೀಯ ಅನ್ನೋದಿರಲ್ಲ, ಪ್ರಜಾಕೀಯ ಅನ್ನೋದಿರುತ್ತೆ. ಸದ್ಯಕ್ಕೆ ನಮ್ ಚಿಕ್ಕಬಳ್ಳಾಪುರದಲ್ಲಿ ಒಂದು 10 ಪ್ರಾಜೆಕ್ಟ್ ಇದೆ ನಮ್ದು. ಈ ಕಡೆನೆ ನಾವೊಂದು ವರ್ಲ್ಡ್ಸ್ ಫಸ್ಟ್ ಕಾನ್ಶಿಯಸ್ ಲಿವಿಂಗ್ ಕಾರಿಡಾರ್ ಅಂತ ಹೇಳಿ ನಮ್ದು ಯಾವ್ದು ಫೇಮಸ್ ಆಗ್ತಿದೆ ಅಂದ್ರೆ, ಬೆಟ್ಟ ಗುಡ್ಡ, ತುಂಬಾ ಒಳ್ಳೆ ಪರಿಸರ, ಪ್ರಕೃತಿ. ರಾಧಾಸ್ವಾಮಿ ಸತ್ಸಂಗ್ ಮೊನ್ನೆ ಓಪನಿಂಗ್ ಆಯ್ತು ಇದ್ದಾರೆ. ಎಲ್ಲ ದೇಶ ವಿದೇಶದಿಂದ ಜನ ಬರ್ತಿದ್ದಾರೆ. ಈಶಾ ಫೌಂಡೇಶನ್ ಇದೆ, ಸತ್ಯಸಾಯಿ ಇದಿದೆ. ನಂದಿ ಬೆಟ್ಟದ ಸುತ್ತು ಕೂಡ ಈಗ ಪ್ರದಕ್ಷಿಣೆ ಶುರುವಾಗಿದೆ. ಈಗ ಏನೊಂದು ಸ್ಪಿರಿಚುವಲ್ ಎಸೆನ್ಸ್ ಅಂತ ನಾವೇನ್ ಕರಿತಿದೀವಿ ಇಲ್ಲಿ, ಆಧ್ಯಾತ್ಮಿಕ ಕಡೆ ಚಿಕ್ಕಬಳ್ಳಾಪುರ ಒಂದು ಮೇಜರ್ ಸೆಂಟರ್ ಆಗ್ತಿದೆ. ವೆಲ್ನೆಸ್ ಆಗ್ಲಿ, ಇನ್ನೊಂದಕ್ಕಾಗ್ಲಿ ನಾವು ಅದಕ್ಕೋಸ್ಕರ ನಾನು ಇದನ್ನ ಎಕ್ಸ್ಟೆನ್ಷನ್ ಆಫ್ ಬೆಂಗಳೂರು, ಇದು ಹೊಸ ಚಿಕ್ಕಬಳ್ಳಾಪುರ ಅಂತ ಆಗುತ್ತೆ ಅಂತ ನಾವು ನೋಡ್ಕೊಂಡು ನಾವು ಇಲ್ಲೇ ನಾವು ಸುಮಾರು ಆಕ್ಟಿವ್ ಆಗಿದ್ದೀವಿ. ಯಾಕಂದ್ರೆ ಆಲ್ರೆಡಿ ಡೆವಲಪ್ ಆಗಿರೋ ಸಿಟಿಯಲ್ಲಿ ನಾವು ಹೋಗಿ ಏನ್ ಮಾಡೋಣ, ಹೊಸದಾಗ ಆಗ್ತಿರೋ ಕಡೆನ ನಾವ್ ಏನ್ ಬೇಕಾದ್ರೂ ಆದಾಯ ಇರುತ್ತೆ, ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋ ಒಂದು ಕಲ್ಪನೆ ಇಟ್ಕೊಂಡು ನಾವ್ ಈ ಕಡೆ ಜಾಸ್ತಿ ಆಕ್ಟಿವ್ ಆಗಿದ್ದೀವಿ ಅಷ್ಟೇ. ಪ್ರಜಾಕೀಯ ತತ್ವ ಬಂದ್ಬಿಟ್ಟು ನೋಡಿ, ಪ್ರಜಾಪ್ರಭುತ್ವ ಅಂದ್ರೆ ಪ್ರಜೆನೇ ಪ್ರಭು. ಈಗ ನಾವು ರಾಜರಾಗಿ ಬದುಕಬೇಕು ಅಂತ ನಾವು ನೋಡ್ತಿರೋರು ಮಂತ್ರಿಗಳಾಗ್ಬೇಕು ಅಂತ ಯಾಕೆ ಅನ್ಕೋತೀವಿ ನಾವು. ಸದ್ಯಕ್ಕೆ ಯಾರು ಮಂತ್ರಿ ಆಗ್ಬೇಕಂತಿದಾರೋ, ಮುಖ್ಯಮಂತ್ರಿ ಆಗ್ಲಿ, ಪ್ರಧಾನ ಮಂತ್ರಿ ಆಗ್ಲಿ, ಬೇರೆ ಮಂತ್ರಿಗಳಾಗ್ಲಿ, ಎಲ್ಲ ಅವರು ರಾಜ್ಯಕ್ಕೆ ಸೇವೆ ಮಾಡೋದು, ಜನಕ್ಕೆ ಸೇವೆ ಮಾಡೋರು ಮಂತ್ರಿಗಳು. ಆ ಸೇವಾ ಮನೋಭಾವದಿಂದ ಬರ್ಬೇಕು. ಹೇಳ್ಕೊಡೋದು, ಬರೆಯೋದು, ಎಕ್ಸಾಮ್ ಬರೀರಿ, ಮತ್ತೆ ತಗೊಂಬನ್ನಿ, ಮತ್ತೆ ಏನೋ ಟ್ರೈನಿಂಗ್ ಕೊಡ್ತೀವಿ, ಕೆಲಸ ತಗೊಳ್ಳಿ, ಇದೇ ತರ ಒಂದು ಫಾಲೋವರ್ ಮೈಂಡ್ ಸೆಟ್ ಕ್ರಿಯೇಟ್ ಆಗ್ತದೆ. ಅದಕ್ಕೋಸ್ಕರ ಯಾರಾದ್ರೂ ಒಬ್ರು ಬೇಕು. ನಾಯಕರು ಬಂದಾಗೆಲ್ಲ ಜೈ ಜೈ ಅಂತ ಬರ್ತಾರೆ. ಆ ವಾತಾವರಣ ಚೇಂಜ್ ಆಗಿ ಜನನೇ ನಾಯಕ ಆಗಿ, ತನ್ನ ಮನೆ ಆಗ್ಲಿ, ವಿಚಾರ ಆಗ್ಲಿ, ಎಲ್ಲ ಸಮಾಜದಲ್ಲಿ ಅವರು ಒಂದು ಭಾಗ. ಸಮಾಜ ಬೇರೆ ಅಲ್ಲ, ಅವ್ರು ಬೇರೆ ಅಲ್ಲ, ದೇಶ ಬೇರೆ ಅಲ್ಲ, ಅವರೇ ಒಂದು ಸಮಾಜ. ನಾವ್ ಇವತ್ತು ಬಂದಿರೋ ವಿಚಾರವಾಗಿ ನಾವ್ ಏನಕ್ಕೆ ಇಲ್ಲಿ ಬಂದಿರೋದು ಅಂದ್ರೆ, ನೋಡಿ, ಇವತ್ತು ಯಶ್ ಒಂದು ಸಾಮಾನ್ಯದ ಒಂದು ಕುಟುಂಬದಿಂದ ಬಂದು ತುಂಬಾ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿದ್ದಾರೆ. ಏನಕ್ಕೆ? ಮೈಂಡ್ ಸೆಟ್ ಓಪನ್ ಮಾಡ್ಕೊಂಡಿದ್ದಾರೆ. ಇವತ್ತೆಲ್ಲರೂ ಮೈಂಡ್ ಸೆಟ್ ತುಂಬಾ ಸಣ್ಣದಾಗಿ ಇಟ್ಕೊಂಡಿದ್ದಾರೆ. ಆ ವಿಚಾರನ ಸ್ವಲ್ಪ ದೊಡ್ಡದಾಗಿ ತಗೊಂಡೋಗ್ಲಿ ಅಂತ ನಾವು ಅದೇ ತರಾನೇ ನಾವು ನಾವು ರಿಯಲ್ ಅಷ್ಟೇ, ಇನ್ನೇನಿಲ್ಲ. ನಾವು ರಿಯಲ್ ಎಸ್ಟೇಟ್ ಅಲ್ಲಿ ಇದೀವಿ, ಎಲ್ಲಾ ಕಡೆ ವ್ಯವಹಾರ ಮಾಡ್ತಿರ್ತೀವಿ, ಆ ರೀತಿ ಮಾಡ್ತೀವಿ. ತುಂಬಾ ಲೇಯರ್ಡ್ ಇದೆ ಮೂವಿ ಇದ್ರಲ್ಲಿ, ತುಂಬಾ ಡೀಪ್ ಸೈಕಾಲಜಿ ಇದೆ. ಯಾವ ರೀತಿ ಮನುಷ್ಯನ ತನ್ನ ಕಟ್ಕೊಳ್ಳೋದು, ಯಾವ ರೀತಿ ಆಗ್ಬೋದು ಅಂತ ತುಂಬಾ ಸಂದೇಶಗಳಿದೆ. ನಾವು ಒಂದು ಅಭಿಮಾನಿ ತರ ಬಂದಿದೀವಿ ಇವತ್ತು. ನೋಡೋಣ ಸಿನಿಮಾನ, ನೋಡಿ ಎಲ್ಲರ ಜೊತೆ ಹಬ್ಬ ಆಚರಣೆ ಮಾಡಿ ಆಮೇಲೆ ಹೇಳ್ತೀವಿ ಏನ್ ವಿಚಾರ ಅಂತ ಜನಕ್ಕೆ ಅರ್ಥ ಆಗುತ್ತೆ ಏನಿಲ್ಲ. ಈಗ ಮೊದಲೆಲ್ಲ ದೊಡ್ಡ ಬೇರೆ ನಟಿದ್ರು, ರಾಜ್ಕುಮಾರ್ ಅವರು ಅಲ್ಲ, ಈಗಲೂ ಅಭಿಮಾನಿಗಳಿದ್ದಾರೆ. ಆ ತರ ಒಂದ್ ಒಳ್ಳೆ ಕಂಟೆಂಟ್ ಕೊಟ್ರೆ ಈ ರೀತಿ ಸೆಲೆಬ್ರೇಟ್ ಆಗಿ ಕರ್ನಾಟಕ ಬಾರ್ಡರ್, ಇನ್ನೊಂದು ತೆಲುಗು ಅಲ್ಲಿ, ತಮಿಳು, ಆಂಧ್ರ ಪ್ರದೇಶಲ್ಲಿ ಸಿಕ್ಕಾಪಟ್ಟೆ ಒಳ್ಳೆ ಕಲೆಕ್ಷನ್ ಆಗ್ತಿದೆ. ಕರ್ನಾಟಕಕ್ಕಿಂತ ಒಳ್ಳೆ ಕಲೆಕ್ಷನ್ ಅಲ್ಲ ಆಗ್ತಿದೆ. ಸೊ ಇದು ಒಂದು ಕನ್ನಡ ಸಿನಿಮಾ ಅಂತ ಸೀಮಿತ ಅಲ್ಲ, ಬಾರ್ಡರ್ ದಾಟಿ ಆಚೆ ಹೋಗಿದೆ. ಸೊ ನಾವು ಬಾರ್ಡರ್ ಡಿಸ್ಟ್ರಿಕ್ಟ್ ಅಂತ ಏನ್ ಅರ್ಥ ಇದು ಎಲ್ಲ ಲುಕಿಂಗ್ ಫಾರ್ವರ್ಡ್ ಫಾರ್ ಇಟ್. ನಾವು ಫ್ಯಾಮಿಲಿ ಜೊತೆ ಎಲ್ಲ ಬಂದಿದ್ದೀವಿ, ನಮ್ಮ ಟೀಮ್ ಜೊತೆ ಎಲ್ಲ ಬಂದಿದ್ದೀವಿ, ನಮ್ಮ ಸಂಸ್ಥೆಯಲ್ಲಿರೋ ಪ್ರತಿಯೊಬ್ರು ಬಂದಿದ್ದಾರೆ. ವಿ ಆರ್ ವೆರಿ ಎಕ್ಸೈಟೆಡ್ ಟು ಬಿ